ರಾಜ್ಯ ರಾಜಕಾರಣದ ಸುದ್ದಿಯನ್ನೆಲ್ಲ ಬೇಗ ಮುಗಿಸ್ಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ನ್ಯೂಸ್ಗಳಿಗೆ ಹೋಗೋಣಂತೆ. ನಾಳೆ ರಾಹುಲ್ ಗಾಂಧಿಯವರು ನಾಳೆ ಮಧ್ಯಾಹ್ನ 2:30 ಸುಮಾರಿಗೆ ಅವರ ವಿಶೇಷ ವಿಮಾನ ಮೈಸೂರು ಏರ್ಪೋರ್ಟಿಗೆ ಬಂದು ಇಳಿಯುತ್ತೆ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ, ಮೈಸೂರಿನಲ್ಲಿ ಯಾವುದೇ ಅಧಿಕೃತ ಕಾರ್ಯಕ್ರಮ ಇಲ್ಲ, ಅವರು ವಯನಾಡಿಗೆ ಹೋಗಬೇಕಾಗಿದೆ ಅಷ್ಟೇ. ವಯನಾಡಿಗೆ ಹೋಗಬೇಕು, ಹತ್ತಿರದ ಏರ್ಪೋರ್ಟು ಮೈಸೂರಿನಿಂದ ಬೈ ರೋಡ್ ವಯನಾಡಿಗೆ ಹೋಗ್ತಾರೆ. ನಾಳೆ 2:15 ಬರುತ್ತೆ ಅವ್ರ ಫ್ಲೈಟು. 1:15 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮೈಸೂರು ತಲುಪಿರ್ತಾರೆ. ಈಗ ನಾನು ಈ ಲೈವಿಗೆ ಬರೋ ಕ್ಷಣದ ತನಕನೂ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೋ ಇಲ್ಲೋ ಕನ್ಫರ್ಮ್ ಆಗಿರಲಿಲ್ಲ. ಹೋಗಬಹುದು ಅಂತಿತ್ತು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅದು ಅವರ ಅಧಿಕೃತ TP ಬಂದಿದೆ. ಡಿ ಕೆ ಶಿವಕುಮಾರ್ ಇಸ್ ಆಲ್ಸೋ ಗೋಯಿಂಗ್. DCM ಸಾಹೇಬರು ಹೋಗ್ತಾ ಇದ್ದಾರೆ. ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗ್ತಾರೆ. ರಾಜ್ಯ ರಾಜಕಾರಣದ ಬೆಳವಣಿಗೆಗಳ ದೃಷ್ಟಿಯಿಂದ ಈ ಭೇಟಿಗೆ ಮಹತ್ವ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳ್ತಿದ್ರು. 2.5 ವರ್ಷ ಮುಗೀತಲ್ಲ, ಆವಾಗೇನೋ ಮಾತು ಕೊಟ್ಟಿದ್ರಿ, ಏನೀಗ ಅದರ ಕಥೆ ಅಂತ ಕೇಳಬೇಕಾಗಿದೆ ಅವರಿಗೆ. ನಾಳೆ ಕೇಳುವುದಕ್ಕೆ ಅವಕಾಶ ಸಿಗುತ್ತೋ ಸಿಗೋದಿಲ್ಲವೋ ವಿ ಕಾಂಟ್ ಟೆಲ್, ಹೇಳೋದಕ್ಕಾಗೋದಿಲ್ಲ. ಬಟ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ರಾಹುಲ್ ಗಾಂಧಿಯವರು 3 ಜನ ಸೇರೋದ್ರಿಂದ ರಾಜಕಾರಣದ ಚರ್ಚೆ ಬಹಳ ಅಲ್ಲ ಸ್ವಲ್ಪ ಆಗತ್ತೆ. ಒಟ್ಟೊಟ್ಟಿಗೆ ಭೇಟಿ ಆಗ್ತಾರಾ, ಮುಖ್ಯಮಂತ್ರಿಗಳ ಭೇಟಿ ಆದಮೇಲೆ ಉಪಮುಖ್ಯಮಂತ್ರಿಗಳು ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರಾ? ಆ್ಯಸ್ ಆಫ್ ನೋ ವಿ ಡೋಂಟ್ ನೋ. ನಾಳೆ ಗೊತ್ತಾಗುತ್ತೆ ಏನೇನಾಯಿತು ಅಂತ. ರಾಹುಲ್ ಗಾಂಧಿ ಅವ್ರನ್ನ ಸ್ವಾಗತಿಸ್ತಾರೆ ಬೇಸಿಕಲಿ ಮುಖ್ಯಮಂತ್ರಿಗಳು. 1:15 ಹೋಗಿರ್ತಾರೆ, 2:15 ಅವ್ರ ಫ್ಲೈಟ್ ಬರುತ್ತೆ, ಅವ್ರನ್ನ ಸ್ವಾಗತಿಸ್ತಾರೆ. ಅಲ್ಲೊಂದು VIP ಲಾಂಜ್ ಇರುತ್ತೆ, ಆ ಲಾಂಜ್ನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಅದಾದ ನಂತರ ರಾಹುಲ್ ಗಾಂಧಿ ಅವರ ಸವಾರಿ ಕೇರಳದ ಕಡೆ ವಯನಾಡು ಕಡೆ ಹೊರಡುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾದರು ಇನ್ ದ ಸೆನ್ಸ್ ಅವ್ರ ಮನೆಗೆ ತಿಂಡಿಗೆ ಹೋಗಿದ್ದರು. 1 ತಾಸು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದಾದ ಮೇಲೆ ಒಂದೇ ಕಾರ್ನಲ್ಲಿ ಹೊರಟು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಿಂದ HAL ಏರ್ಪೋರ್ಟಿಗೆ ಬಂದರು. ಅಲ್ಲಿ ಸ್ಪೆಷಲ್ ಫ್ಲೈಟ್ ರೆಡಿಯಾಗಿತ್ತು ಕಲಬುರಗಿಗೆ ಹೋಗೋದಕ್ಕೆ. HALನಿಂದ ಒಂದೇ ಫ್ಲೈಟ್ನಲ್ಲಿ ಕಲಬುರಗಿಗೆ ಹೋದರು. ಆ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆಯ ವಿಷಯ ಚರ್ಚೆಗೆ ಬಂದಿರುತ್ತಾ, ಬರೋದಿಲ್ವಾ? ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಇದೆಯಾ ಅರ್ಥ ಮಾಡ್ಕೊಳ್ಳೋದಕ್ಕೆ? ಡೆಫಿನೆಟ್ಲಿ ಬಂದಿರುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನೋಡಿ, ಸ್ಥಳೀಯವಾಗಿ ಹುಟ್ಟಿಕೊಂಡಿರುವ ಸಮಸ್ಯೆ ಸ್ಥಳೀಯವರೇ ಬಗೆಹರಿಸಿಕೊಳ್ಳಬೇಕು ಅಂತ ಒಂದು 15-20 ದಿವಸದ ಹಿಂದೆ ಹೇಳಿದ ನಂತರ ಮತ್ತೊಮ್ಮೆ ರಿಯಾಕ್ಷನ್ ಕೊಟ್ಟಿದ್ದಿವತ್ತೆ. ಪತ್ರಕರ್ತರು ನೇರ ಪ್ರಶ್ನೆ ಕೇಳೋದು ಕಲ್ತಿದ್ದಾರೆ ಇತ್ತೀಚೆಗೆ. ಯಾವಾಗ ಕರೆಸ್ಕೊತೀರಿ CMನ್ನು DCMನ್ನು ಅಂತ, ದಿಲ್ಲಿಗೆ ಯಾವಾಗ ಕರೆಸ್ಕೊತೀರಿ ಅಂತ. ನಮಗೆ ಯಾವಾಗ ಕರೆಸ್ಕೋಬೇಕು ಅನಿಸುತ್ತೋ ಅವಾಗ ಕರೆಸ್ಕೊತೀವಿ ಅಂದರು ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರಿಗೆ ಹಾರಿಕೆಯ ಉತ್ತರ ಕೊಡಬೇಕಂದ್ರೆ ಯಾಕೆ ಕರೆಸ್ಕೋಬೇಕು ಅಂತಲೂ ಕೇಳಬಹುದಾಗಿತ್ತು. ಯಾಕಪ್ಪ ಕರೆಸ್ಕೋಬೇಕು, ಅಂಥದ್ದು ಏನಾಗಿದೆ ಅಂತ. ಬಟ್ ವಿಷಯ ಜೀವಂತವಾಗಿರ್ಬೇಕು. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಆದಷ್ಟು ಬೇಗ ರಾಜ್ಯದ ನಾಯಕತ್ವದ ಗೊಂದಲವನ್ನು ಹೈಕಮಾಂಡ್ ಬಗೆಹರಿಸುತ್ತೆ ಅಂದಿದ್ರು. ದಿಲ್ಲಿಗೆ ಕರೆಸ್ಕೊಂಡು ಮಾತಾಡ್ತೀವಿ ಅಂದಿದ್ರು. ಅದಾದ ನಂತರ ಸ್ಥಳೀಯವಾದ ಸಮಸ್ಯೆ ಸ್ಥಳೀಯವಾಗೇ ಬಗೆಹರಿಸ್ಕೋಬೇಕು ಅಂದಿದ್ರು. ಇವತ್ತು ಹಿಂಗೆ ಅಂತಾರೆ, ಯಾವಾಗ ಬೇಕೋ ಅವಾಗ ಕರೆಸ್ಕೊತೀವಿ ಬಿಡಿ ಅಂತ. ಕೇಳಿಸ್ಕೊಳ್ಳಿ. ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಯಾವಾಗ ನಮ್ಗೆ ಅವಶ್ಯಕತೆ ಇರ್ತದೋ ಅವಾಗ ಕರೀತಾರೆ. ಈ ಪ್ರತಿಕ್ರಿಯೆಯನ್ನು ಕೊಟ್ಟ ನಂತರ ಆವಾಗಲೇ ಹೇಳಿದ್ನಲ್ಲ, HAL ಏರ್ಪೋರ್ಟ್ಗೆ ಹೋದರು. ಅಲ್ಲಿಂದ ಸ್ಪೆಷಲ್ ಫ್ಲೈಟ್ನಲ್ಲಿ ಕಲಬುರಗಿಗೆ ಫ್ಲೈ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಸಿದ್ದರಾಮಯ್ಯನವರು ಇದ್ದಾರೆ. ಅಲ್ಲಿನ ವೇದಿಕೆಯ ಭಾಷಣ ನೋಡಿ. ಡಿ ಕೆ ಶಿವಕುಮಾರ್ ಅವರು 2ನೇ ಸಲ ಇದನ್ನು ಹೇಳೋದು. ಇಲ್ಲಿ ಆಗ್ತಾ ಇರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರೆ ನಮಗೂ ಕಲ್ಯಾಣ ಕರ್ನಾಟಕದಲ್ಲೇ ಹುಟ್ಟಬೇಕಾಗಿತ್ತು ಅನಿಸುತ್ತೆ ಅಂತ. ಹಿಂದೊಂದು ಸಲ ಹಂಗೆ ಹೇಳಿದಾಗ, ಕಲ್ಯಾಣ ಕರ್ನಾಟಕದಲ್ಲಿ ಹುಟ್ಟೋದು ಬೆಳೆಯೋದು ಜೀವನ ಮಾಡೋದು ಅಂದರೆ ಸುಲಭ ಅನ್ಕೋಬೇಡಿ ಅಂದಿದ್ದೆ ನಾನು. ಅಲ್ಲ, ಈಸಿ ಅಲ್ಲ ಅದು. ಇಲ್ಲಿ ಯಾಕೆ ಹುಟ್ಟಬೇಕು ಅನಿಸುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಅದನ್ನು ಹೇಳಿದ್ರು. 1595 ಕೋಟಿ ವೆಚ್ಚದ 467 ಅಭಿವೃದ್ಧಿ ಕಾರ್ಯಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಸಮಾರಂಭ.
ಐ ಥಿಂಕ್ ಸತತ 5 ದಿನಗಳಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೂ ಒಟ್ಟೊಟ್ಟಾಗಿ ಒಂದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯ ಮೇಲೆ ಇರ್ತಾರೆ ಅವರು. 4-5 ದಿನಗಳಿಂದ ಇದು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾನು ನಿಮ್ಮ ಭಾಗದಲ್ಲೇ ಹುಟ್ಟಿದ್ರೆ ನಮಗೂ ಇಂಥ ಅವಕಾಶ ಸಿಕ್ತಿತ್ತು ಅನ್ನಿಸ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಗಳ ಸುರಿಮಳೆ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ನಮಗೆ ನೀವು ಇಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ, ನಮಗೆ ಸಿಂಗಾಪುರ ಲಂಡನ್ ಬೇಡ, ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಹಾಗೆ ನಮ್ಮ ಭಾಗವನ್ನು ಮಾಡಿಕೊಡಪ್ಪ ಸಾಕು ಅಂತ ಅಷ್ಟೇ ಕೇಳೋದು. ನಮಗೆ ಸಿಂಗಾಪುರ ಜೊತೆಗೆ, ನಮಗೆ ಅಂದರೆ ನನ್ನನ್ನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಸಿಂಗಾಪುರ ಜೊತೆಗೆ ಲಂಡನ್ ಜೊತೆ ಕಂಪ್ಯಾರಿಸನ್ ಇಲ್ಲ. ಊರಿಗೆ ಹೋದಾಗ ಅನ್ಸೋದು ನಮ್ಮದು ಮೈಸೂರು ಆದಂಗೆ ಆಗಬೇಕು ಅಂತ. ಬೆಂಗಳೂರಿನ ಜೊತೆಗೂ ಕಂಪ್ಯಾರಿಸನ್ ಇಲ್ಲ ನಮ್ಮದು. ಕೇಳಿಸ್ಕೊಳ್ಳಿ ಒಮ್ಮೆ. ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರು ಮತ್ತು ಲೋಕಸಭಾ ಸದಸ್ಯರನ್ನ ತಾವು ಕೊಟ್ಟು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಆ ಪ್ರಕಾರ ನಿಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳಿ ಬಂದಿದ್ದೇವೆ. 1,000 ಕೋಟಿ ರೂಪಾಯಿ ಆ ಹಣವನ್ನ ಬರೀ ಒಂದು ಕ್ಷೇತ್ರಕ್ಕೆ. ನನಗೆ ಒಂದ್ ಕಡೆ ಅನಿಸ್ತದೆ, ನಾನು ಕೂಡ ಈ ಭಾಗದಲ್ಲಿ ಹುಟ್ಟಿದ್ರೆ ನಮ್ಮ ಕ್ಷೇತ್ರ ಕೂಡ ಇಷ್ಟು ದೊಡ್ಡ ಮತ ಸಿಕ್ಕಿತ್ತು ಅನ್ನೋದು ನನಗೆ ಭಾವನೆ. ನಮ್ಮ ಕ್ಷೇತ್ರದಲ್ಲಿ ಜನ ಇಲ್ಲ ನಮ್ಗೆ. ನಾನು ಇನ್ನ ಉಪಮುಖ್ಯಮಂತ್ರಿ ಆಗಿಂತ ಒಂದು ದೊಡ್ಡ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಹಣ ತೆಗೆದುಕೊಂಡೋಗಿ ಎಲ್ಲ 5 ಗ್ಯಾರಂಟಿಗಳನ್ನ ಇವತ್ತು ನೋಡಿದಂತೆ ನಡೆದಿದ್ದೇವೆ. ಇಂಥ ಸರ್ಕಾರಕ್ಕೆ ನಿಮ್ಮ ಆಶೀರ್ವಾದ ಯಾವುದೇ ಇರಲಿ. ಅಂದು 100 ವರ್ಷದಿಂದ ಮಹಾತ್ಮ ಗಾಂಧೀಜಿಯವರು ಇದೇ ಸ್ಥಾನದಲ್ಲಿ ಕೂತಿದ್ರು. ಆ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಈ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್. ಈ ಆರ್ಟಿಕಲ್ 371J ಬಂದ ಮೇಲೆ ಇಲ್ಲೆಲ್ಲ ಹಣ ಭಾಳ ಬರ್ತಾ ಇದೆ. ಅದಕ್ಕಾಗಿ ನನಗೆ ಅನಿಸ್ತಾ ಇದೆ, ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವು ಹುಟ್ಟೋದು ಬೇಡ, ನಮ್ಗೆ ಬೇಡ ಬೇಡ, ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ಮ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ. ದೇಶದಾಗ ಯಾರು ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ಒತ್ತಾಯ ಮಾಡಿ ಒಪ್ಪಿಸಿ ಈ ಕಾನೂನು ತಂದಿದ್ದಾರೆ. ಬಫೆ ಸಿಸ್ಟಮ್ ಅಂದ್ರೆ ಯಾರು ಮಾಡಿ ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಕ್ತಿನ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತೇಳಿ ಅಲ್ಲಿ ಕೂರ್ತಾನ, ಅವ ಅಲ್ಲೇ ಕೂರ್ತಾನೆ. ಹಾಗೆ ಶಿವಕುಮಾರ್, ನೀವು ಊಟನೂ ಬೇಡ ಅಂತಾರೆ, ನಾವು ಇದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನು ಮಾಡಿ ಅಂದ್ರೆ ನಿಮಗೆ ಮಾಡಿಸ್ಕೊಂಡಂತ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂತ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ, ಅದರಲ್ಲಿ 75% ಮಾಡಿ ನಮ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಬೇಡಿಕೆಯೇ ನಮ್ಮ ಬೇಡಿಕೆಯು. ಅಲ್ಲಿ ಆದ ಕೆಲಸಗಳು 75% ಕೆಲಸ, ಭಾಳ ಹೇಳ್ಬಿಟ್ರೆ ಅದನ್ನು. ಅರ್ಧ ಕೆಲಸ ಏನಾದರೂ ಆ ಭಾಗದಲ್ಲಾದರೆ ಕಲ್ಯಾಣ ಕರ್ನಾಟಕದ ಕಡೆ ಆಗಿಬಿಟ್ರೆ ಜನ ಹೆಗಲ ಮೇಲೆ ಹೊತ್ಕೊಂಡು ಕುಣಿದು ಬಿಡ್ತಾರೆ. ಆಗಲೇ ಹೇಳ್ತಾ ಇದ್ದೆ, 16ನೇ ತಾರೀಕು CM DK ಶಿವಕುಮಾರ್ ಅವರು ದಿಲ್ಲಿಗೆ ಹೋಗ್ತಾರೆ. ಅಸ್ಸಾಂ ವಿಧಾನಸಭಾ ಚುನಾವಣೆಗಳು ಬರ್ತಾ ಇದ್ದಾವೆ. ಏಪ್ರಿಲ್ನಲ್ಲೋ ಮೇನಲ್ಲೋ, ಮಾರ್ಚ್ ಏಪ್ರಿಲ್ನಲ್ಲೂ ಆಗ್ಬೋದು. ಆ ವಿಧಾನಸಭಾ ಚುನಾವಣೆಗಳಿಗೆ ವಿಶೇಷ ವೀಕ್ಷಕರನ್ನಾಗಿ ಅವರನ್ನು ನೇಮಿಸಲಾಗಿದೆ. ಅದರ ಪೂರ್ವಭಾವಿ ಸಭೆಗೆ, ಚುನಾವಣೆಗಳನ್ನು ಹೆಂಗೆ ನಡೆಸಬೇಕು ಅನ್ನೋ ಸಭೆಗೆ 16ನೇ ತಾರೀಕು ಒಂದು ಸಲ ಹೋಗ್ತಾರೆ, 22ನೇ ತಾರೀಕು ಇನ್ನೊಂದು ಸಲ ಹೋಗ್ತಾರೆ. 2 ದಿನಗಳ ಪೈಕಿ 1 ದಿನ ಅವರು ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೇಳಿದಾರಂತೆ. ನಾಳೆ ಭೇಟಿ ಆದ ನಂತರ ಏರ್ಪೋರ್ಟಲ್ಲಿ ಏನು ಭೇಟಿ ಆಗ್ತಾರೆ, ಅದಾದಮೇಲೆ ಅಲ್ಲಿ ಭೇಟಿ ಆಗುತ್ತಾ ಆಗೋದಿಲ್ವಾ ನೋಡೋಣ. ಈ ಮಧ್ಯದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಕೊಟ್ಟಂಥ ರಾಜ್ಯಕ್ಕೆ ಸಂಬಂಧಿಸಿದ ತುಂಬ ಇಂಪಾರ್ಟೆಂಟ್ ಬೆಳವಣಿಗೆ, ಒಂದು ಜಡ್ಜ್ಮೆಂಟು ರಾಜ್ಯಕ್ಕೆ ಅನ್ನೋದಕ್ಕಿಂತ ಬೆಂಗಳೂರಿಗೆ ಸಂಬಂಧಿಸಿದಂಥದ್ದು. GBA ಎಲೆಕ್ಷನ್ ಜೂನ್ 30ನೇ ತಾರೀಕಿನೊಳಗಾಗಿ ಮಾಡಿ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ನಗರ ಪಾಲಿಕೆ, ಮಹಾನಗರ ಪಾಲಿಕೆ, ಪುರಸಭೆ, ಪಂಚಾಯಿತಿ ಅಂದರೆ ಎಲ್ಲ ಬಂತು. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಎಲ್ಲ ಬಂತು.
ಅವುಗಳನ್ನು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗಗಳು ಸೇರ್ಕೊಂಡು ನಡೆಸಬೇಕು. ರಾಜ್ಯ ಸರ್ಕಾರದ ಡಿಸಿಷನ್ನೇ ಫೈನಲ್ಲು. ಅವು ಮೀಸಲಾತಿ ಯಾವ ಕ್ಷೇತ್ರಕ್ಕೆ ಯಾವ್ಯಾವ್ದು ಬರಬೇಕು ಅನ್ನೋದು, ಯಾವಾಗ ಎಲೆಕ್ಷನ್ ಆಗಬೇಕು ಅನ್ನೋದು, ಇವುಗಳನ್ನು ಮುಂದೆ ಹಾಕ್ತಾನೇ ಹೋಗ್ತಾರೆ. 11 ವರ್ಷ ಆಗಿತ್ತು ರೀ BBMPಗೆ ಎಲೆಕ್ಷನ್ ಆಗಿ. 2015 ಲಾಸ್ಟ್ ಎಲೆಕ್ಷನ್ ನಡೆದು ರಿಸಲ್ಟ್ ಬಂದಿದ್ದು. 2026ರಲ್ಲಿದ್ದೀವಿ ನಾವೀಗ. ಅದರ ಹಿಂದೆ 2010ರಲ್ಲಿ ನಡೆದಿತ್ತು, 2015ರಲ್ಲಾಯಿತು, ಈಗ 2026ರಲ್ಲಿ. ರಾಜ್ಯ ಸರ್ಕಾರ ಇಲ್ಲ ನಾವು ಕ್ಷೇತ್ರ ಪುನರ್ವಿಂಗಡಣೆ ಮಾಡ್ತಾ ಇದ್ದೀವಿ ಅಂದರೆ ವಾರ್ಡು, ಈ ವಾರ್ಡನ್ನು ತೆಗೆದು ಆ ವಾರ್ಡಿಗೆ ಸೇರಿಸಿದೆ, ಅದನ್ನು ತೆಗೆದು ಇಲ್ಲಿಗೆ ಸೇರಿಸಿದೆ, ನಂಬರ್ಸ್ ಜಾಸ್ತಿ ಮಾಡಿದ್ವಿ, ಅದು ಕೆಲಸ ಇನ್ನೂ ನಡೀತಾ ಇದೆ. ಮೀಸಲಾತಿ ಪಟ್ಟಿ ಫೈನಲ್ ಮಾಡೋದಕ್ಕೆ ಇನ್ನೂ ಟೈಮ್ ಬೇಕು. ಹೇಳ್ಕೊಂಡು ಬಂದರು. ಎಲೆಕ್ಷನ್ ಕಮಿಷನ್ಗೆ ಕೇಳಿದ್ರೆ ನಾವು ವೋಟರ್ ಲಿಸ್ಟ್ ರೆಡಿ ಮಾಡಬೇಕಿನ್ನು ಅಂತಾರೆ. ಫೈನಲಿ ಸುಪ್ರೀಂ ಕೋರ್ಟಿನ ಪೀಠಕ್ಕೆ ಅರ್ಜಿ ಹೋಯಿತು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ಜೂನ್ 30ನೇ ತಾರೀಕಿನೊಳಗೆ ಅಷ್ಟು ಪ್ರಾಸೆಸ್ ಮುಗಿಬೇಕು ಅಂತ. ಒಂದು ಬಂದಿದ್ದಾರೆ ಇವರು, ಇನ್ನೇನಿಲ್ಲ ಅನ್ನೋದಕ್ಕಾಗೋದಿಲ್ಲ. ಮುಖ್ಯ ನ್ಯಾಯಮೂರ್ತಿಗಳನ್ನೇ ಒಳಗೊಂಡಂಥ ಪೀಠ ಅದು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೊಟ್ಟಂಥ ತೀರ್ಪಿದು. ಅಭಿಷೇಕ್ ಮನು ಸಿಂಘ್ವಿ ಅವರು ಸರ್ಕಾರದ ಪರವಾಗಿ ವಾದ ಮಾಡಿದ್ರು. ಮೀಸಲಾತಿ ಪ್ರಕ್ರಿಯೆ ಫೆಬ್ರವರಿ 28 ತನಕ ಆಗುತ್ತೆ ಅಂತ. ಯಾವ್ಯಾವ ವಾರ್ಡಿಗೆ ಯಾವ್ಯಾವ ಮೀಸಲಾತಿ ಅಂತ ಡಿಸೈಡ್ ಮಾಡಬೇಕಲ್ಲ. ಫೆಬ್ರವರಿ 28 ತನಕ ಅದೇ ನಡೆಯುತ್ತೆ. ಕೊನೆಯ ಹಂತದ ಮೀಸಲಾತಿ ಪ್ರಕ್ರಿಯೆಗಳು ಈಗ ನಡೀತಾ ಇದ್ದಾವೆ ಅಂತ. ಅದಾದ ನಂತರ ಚುನಾವಣಾ ಆಯೋಗ ಯಾವಾಗ ಬೇಕೋ ಆವಾಗ ಎಲೆಕ್ಷನ್ ಮಾಡ್ಕೋಬಹುದು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು. ಚುನಾವಣಾ ಆಯೋಗದ ಕಡೆಯಿಂದ ರಿಪ್ರೆಸೆಂಟೇಷನ್ ಕೊಡಲಾಯಿತು. ಮೇ ತಿಂಗಳಲ್ಲಿ ಮಾಡೋದಕ್ಕೇನು ಅಡ್ಡಿ ಇಲ್ಲ. ಮಾರ್ಚ್ 16ರ ವೇಳೆಗೆ ವೋಟರ್ ಲಿಸ್ಟ್ ರೆಡಿ ಆಗುತ್ತೆ. ಬಳಿಕ SSLC ಮಕ್ಕಳಿಗೆ ಎಕ್ಸಾಮ್ಸ್ ಇರ್ತವೆ. ಹೀಗಾಗಿ ಮೇ ಕೊನೆಯ ತನಕ ಅವಕಾಶ ಕೊಡಿ ಅಂತ. ಅಂತಿಮವಾಗಿ ಚುನಾವಣೆ ಪ್ರಕ್ರಿಯೆ ಮಾಡಿ ಮುಗಿಸೋದಕ್ಕೆ ಎಷ್ಟು ಟೈಮ್ ಬೇಕು ಅಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಳಿದ್ರು. ಅದಕ್ಕೆ ಜೂನ್ ತನಕ ಟೈಮ್ ಬೇಕಾಗಬಹುದು ಅಂತ ಎಲೆಕ್ಷನ್ ಕಮಿಷನ್ ಹೇಳ್ತು. ಜೂನ್ 30ರ ಒಳಗೆ, ಜೂನ್ ತನಕ ಅಂದರೆ ಜೂನ್ 30ರ ತನಕ ತಗೊಳ್ರಪ್ಪ ಟೈಮು, ಜೂನ್ 30ರ ಒಳಗೆ ಎಲೆಕ್ಷನ್ ನಡೆಸಿ ರಿಸಲ್ಟ್ ತರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಅದರ ಜೊತೆಗೆ ಹೇಳ್ತು ಮತ್ತೆ ಟೈಮ್ ಕೇಳಬೇಡಿ ಅಂತ. ದಿಸ್ ಈಸ್ ಫೈನಲ್ ಡೆಡ್ಲೈನ್. ಜೂನ್ 30ರೊಳಗೆ ಎಲೆಕ್ಷನ್ ಮುಗಿಬೇಕು ಅನ್ನೋದು ಫೈನಲ್ ಡೆಡ್ಲೈನು. ಮತ್ತೆ ಟೈಮ್ ಕೇಳಬೇಡಿ ಅಂಥೇಳಿ ಅರ್ಜಿಯನ್ನು ಇತ್ಯರ್ಥಪಡಿಸಲಾಯಿತು. 2015ರಲ್ಲಿ ನಡೆದಿತ್ತು ಒಂದೇ ಲಾಸ್ಟ್ ಎಲೆಕ್ಷನ್. ನೋಡಿ ಅಲ್ಲಿ 2015ರದ ರಿಸಲ್ಟ್ ಇದೆ. BJP 100, ಕಾಂಗ್ರೆಸ್ 76, JDS 14, ಇತರೆ 8. 2010ರಲ್ಲಿ BJP 111, ಕಾಂಗ್ರೆಸ್ 65, JDS 15, ಇತರೆ 7. ಈ ಚುನಾವಣೆಗೂ ಈಗ ನಡೆಯಲಿರುವ ಚುನಾವಣೆಗೂ ಈ ರಿಸಲ್ಟ್ಗೆ ಏನು ವ್ಯತ್ಯಾಸ? ಇದು BBMP ಇದ್ದಾಗಿದ್ದು. ಈಗ GBA ಇದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಇದೆ. 5 ಭಾಗಗಳಾಗಿ ವಿಂಗಡಿಸಲಾಗಿದೆ BBMPಯನ್ನು. ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ. ಟೋಟಲ್ ನಂಬರ್ ಆಫ್ ವಾರ್ಡ್ಸಲ್ಲಿದ್ದಾವೆ ನೋಡಿ. 369 ವಾರ್ಡ್ ಮಾಡಿದ್ದಾರೆ ಈಗ. ಟೋಟಲ್ 369. ಮುಂಚೆ 198 ವಾರ್ಡ್ಗಳಿದ್ವು. ಇನ್ನು 15ನೇ ತಾರೀಕು ಮುಂಬೈ ಮಹಾನಗರ ಪಾಲಿಕೆಗೂ ಎಲೆಕ್ಷನ್ನು. ಕಂಪ್ಯಾರಿಸನ್ ನಾನು ಹಿಂದೊಂದು ಸಲ ಹೇಳಿದ್ದೆ ನಿಮಗೆ. 75,000 ಕೋಟಿ ಬಜೆಟ್ ಇದೆ ಮುಂಬೈ ಮಹಾನಗರ ಪಾಲಿಕೆಗೆ. 75,000 ಕೋಟಿ ಬಜೆಟ್ ದೇಶದ ಕೆಲವು ರಾಜ್ಯಗಳ ಬಜೆಟ್ಗಿಂತ ಜಾಸ್ತಿ ಇದೆ. ಅದು ಜೋರು ಪ್ರಚಾರ ನಡೀತಾ ಇದೆ ಅಲ್ಲಿ. 15ನೇ ತಾರೀಕು ಎಲೆಕ್ಷನ್ನು, 16ನೇ ತಾರೀಕು ರಿಸಲ್ಟು. ತಮಿಳುನಾಡು BJP ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರು ಮಹಾರಾಷ್ಟ್ರದಲ್ಲಿ ಪ್ರಚಾರಕ್ಕೆ ಬಂದಿದ್ದರು ಮುಂಬೈಯಲ್ಲಿ. ಅಲ್ಲಿ ಮಾತಾಡ್ತಾ ಮುಂಬೈ ಇಸ್ ಅ ಗ್ಲೋಬಲ್ ಸಿಟಿ ಅಂದರು. ಗ್ಲೋಬಲ್ ಸಿಟಿ ಅಂದರೆ ಮಹಾರಾಷ್ಟ್ರಕ್ಕೂ ಅದಕ್ಕೂ ಸಂಬಂಧ ಇಲ್ವಾ ಅಂತ. ಯಾರ ಪ್ರಶ್ನೆ ಇದು? ಠಾಕ್ರೆ ಬ್ರದರ್ಸ್ ಪ್ರಶ್ನೆ. ಬಾಳ ಠಾಕ್ರೆ ಅವರು ಬದುಕಿದ್ದಾಗ ಒಂದು ಘೋಷಣೆ ಮಾಡಿದ್ರಂತೆ ಅವರು, ಲುಂಗಿ ಹಟಾವ್ ಪುಂಗಿ ಬಜಾವೋ ಅಂತ. ಈಗ ಮತ್ತೊಮ್ಮೆ ಅದೇ ಘೋಷಣೆ, ಲುಂಗಿ ಹಟಾವ್ ಪುಂಗಿ ಬಜಾವ್. ಲುಂಗಿ ಅಂದರೆ ತಮಿಳುನಾಡು, ತಮಿಳು ಜನರ ವಿರುದ್ಧ. ಶಿವಸೇನೆಯ ಸಾಮ್ನಾ ಪತ್ರಿಕೆಯಲ್ಲಿ ಅಣ್ಣಾಮಲೈ ಅವ್ರ ಬಗ್ಗೆ ಏನೇನೋ ಬರೆದು ಬಿಟ್ಟಿದ್ದಾರಂತೆ. ಅದಕ್ಕಷ್ಟು ಅಣ್ಣಾಮಲೈಯರು ಬೇಜಾರು ಮಾಡಿಕೊಂಡು ಮಾತಾಡಿದ್ರು. ಇನ್ನೊಂದು ಕಡೆ ಈ ಕೆರೂರಿನಲ್ಲಿ ಕಾಲ್ತುಳಿತ ಪ್ರಕರಣ ನಡೆದಿತ್ತು. TMK ಪಕ್ಷದ ಕರೂರು TMK ಪಕ್ಷದ ವಿಜಯ್ ಅವರ ರ್ಯಾಲಿಯಲ್ಲಿ 50,000 ಜನ ಸೇರಿ ಜೋರು ಕಾಲ್ತುಳಿತ ಆಗಿ 50 ಜನ ಸತ್ತು, ಒಂದು 500 ಜನ ಗಾಯಗೊಂಡೆಲ್ಲ ಆಗಿತ್ತು. ಕೋರ್ಟ್ ಸೂಚನೆ ಮೇರೆಗೆ ಪ್ರಕರಣವನ್ನು CBIಗೆ ಕೊಡಲಾಗಿತ್ತು. ಇವತ್ತು CBI ವಿಚಾರಣೆಗೆ ಬಂದಿದ್ದರು ವಿಜಯ್. ಅವರ ಡ್ರೈವರ್ಸು, ಹಲವರನ್ನು ಪ್ರಶ್ನೆ ಮಾಡಲಾಗಿದೆ. 7 ಗಂಟೆ ಯಾಕೆ ತಡವಾಗಿ ಬಂದ್ರಿ, ಬಂದ ನಂತರ ಜನ ನೋಡಿ ಪ್ರೋಗ್ರಾಮ್ ಶೆಡ್ಯೂಲ್ ಯಾಕೆ ಚೇಂಜ್ ಮಾಡಲಿಲ್ಲ ಇತ್ಯಾದಿ ಪ್ರಶ್ನೆಗಳನ್ನು CBIನವರು ಕೇಳಿದಾರಂತೆ. ಕಾನೂನು ಎಲ್ಲರಿಗೂ ಒಂದೇ, ಸತ್ಯ ಇವತ್ತಲ್ಲ ನಾಳೆ ಹೊರಗೆ ಬರುತ್ತೆ ಅಂತ
AIADMKನವರು ಟ್ವೀಟ್ ಮಾಡಿದ್ದಾರೆ. ಅಸ್ಸಾಂ ಜೊತೆಗೆ ತಮಿಳುನಾಡಿನಲ್ಲೂ ಎಲೆಕ್ಷನ್, ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ ಇಷ್ಟು ಕಡೆ ಎಲೆಕ್ಷನ್ ಇದೆ. ಮಾರ್ಚ್, ಏಪ್ರಿಲ್, ಮೇನಲ್ಲಿ ಒಂದಷ್ಟು ನ್ಯಾಷನಲ್ ನ್ಯೂಸ್ ಮುಗಿಸ್ಕೊಂಡು ಆಮೇಲೆ ಇಂಟರ್ನ್ಯಾಷನಲ್ ನ್ಯೂಸಿಗೆ ಹೋಗೋಣಂತೆ. ಇವತ್ತಿನಿಂದ 2 ದಿನಗಳ ಕಾಲ ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮೆರ್ಜ್ ಭಾರತ ಪ್ರವಾಸ ಶುರುವಾಗ್ತಾ ಇದೆ. ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಹೆಂಗೋ ಜರ್ಮನಿಲಿ ಚಾನ್ಸಲರ್, ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್. ನೇರವಾಗಿ ಅಹಮದಾಬಾದಿಗೆ ಬಂದಿಳಿದ್ರು ಅವರು. ಪ್ರಧಾನಿ ನರೇಂದ್ರ ಮೋದಿ ರಿಸೀವ್ ಮಾಡಿಕೊಂಡ್ರು. ಅಹಮದಾಬಾದ್ನ ಸಾಬರಮತಿ ಆಶ್ರಮಕ್ಕೆ ಬಂದರು. ಫ್ರೆಡ್ರಿಕ್ ಮೆರ್ಜ್ ಜರ್ಮನಿಯ ಚಾನ್ಸಲರ್. ಈ ಸಂಕ್ರಾಂತಿ ಬಂದರೆ ಅಹಮದಾಬಾದ್ ಒಂದೇ ಅಲ್ಲ, ಗುಜರಾತ್ ನೋಡ ಹಂಗಿರುತ್ತೆ. ಗಾಳಿಪಟದ ಜೋರ ಟ್ರೆಂಡಲ್ಲಿ ಗಾಳಿಪಟ ಹಾರಿಸೋದು. ಮೋದಿ ಅದನ್ನು ಗುಜರಾತ್ ಚೀಫ್ ಮಿನಿಸ್ಟರ್ ಆದಮೇಲೆ ಅದನ್ನೊಂದು ದೊಡ್ಡ ಇವೆಂಟ್ ಥರ ಮಾಡಿಬಿಟ್ರು. ಅದನ್ನು ಅವರು ಗಾಳಿಪಟ ಜನ ತಮ್ಮ ಮಾಳಿಗೆ ಮೇಲೆ ನಿಂತ್ಕೊಂಡು, ಟೆರೆಸ್ ಮೇಲೆ ನಿಂತ್ಕೊಂಡು ತಮ್ಮ ಖುಷಿಗೆ ತಾವು ಹಾರಿಸ್ಕೊತಿದ್ರು. ಈ ಮೋದಿ ಬಂದ ಮೇಲೆ ಅದನ್ನೊಂದು ಇಂಟರ್ನ್ಯಾಷನಲ್ ಫೇರ್ ಮಾಡ್ದಂಗೆ ಮಾಡಿ, ಕಾಂಪಿಟೇಷನ್ ಮಾಡಿ ಎಲ್ಲ ಮಾಡಿದ್ರು. ಅದನ್ನು ರಿವರ್ ಫ್ರಂಟ್ ಅಂತ ಕರೀತಾರೆ. ಸಾಬರಮತಿ ರಿವರ್ನ, ಅಹಮದಾಬಾದ್ ನಗರದಲ್ಲಿ ಹರಿದು ಹೋಗೋ ರಿವರ್ನ ಚಂದ ಮಾಡಿದ್ದಾರೆ. ಆ ನದಿ ದಂಡೆ ಮೇಲೆ ಗಾಳಿಪಟ ಹಾರಿಸೋದೇ ಒಂದು ದೊಡ್ಡ ಹಬ್ಬ. ಅದರಲ್ಲಿ ಜರ್ಮನಿ ಚಾನ್ಸಲರ್ ಭಾಗವಹಿಸಿದರು. ಗಾಳಿಪಟ ಉತ್ಸವ ಅಂತಲೇ ಕರೀತಾರೆ ಈಗ ಅದನ್ನು. ಇಂಟರ್ನ್ಯಾಷನಲ್ ಉತ್ಸವ ಇದು, ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್ ಅಂತ ಕರೀತಾರೆ. ಮಹಾತ್ಮ ಮಂದಿರ ಕ್ಷೇತ್ರದಲ್ಲಿ ದ್ವಿಪಕ್ಷೀಯ ಮಾತುಕತೆಗಳಾದವು. ಈ ಇಂಡಿಯಾ ಅಮೇರಿಕಾ ಟ್ರೇಡ್ ವಾರ್ ಶುರುವಾದ ಮೇಲೆ ಈ ಭೇಟಿಗೊಂದು ಮಹತ್ವ ಇದೆ. 50 ದೇಶಗಳಿಂದ ಜನ ಬಂದಿದ್ದಾರೆ ಈ ಸಲ ಗಾಳಿಪಟ ಉತ್ಸವಕ್ಕೆ. 50 ದೇಶಗಳ 135 ಜನ ಕಾಂಪಿಟೇಷನ್ನಲ್ಲಿದ್ದಾರೆ. ಜನವರಿ 14ನೇ ತಾರೀಕು ನಡೆಯುತ್ತಿದೆ ಸಂಕ್ರಾಂತಿಗೆ. ದ್ವಿಪಕ್ಷೀಯ ಮಾತುಕತೆ ಆಯಿತು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಯಿತು. ಮಹಾತ್ಮ ಮಂದಿರದಲ್ಲಿ ಎರಡೂ ಕಡೆ ಅಧಿಕಾರಿಗಳ ಭೇಟಿಯಾಯಿತು. ಜರ್ಮನಿ ಭಾರತ ರಾಜತಾಂತ್ರಿಕ ಸಂಬಂಧ 75 ವರ್ಷ ಪೂರೈಸಿದ್ದಾವೆ. ಡಿಫೆನ್ಸಿಗೆ ಸಂಬಂಧಪಟ್ಟಂಥದ್ದು, ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಿಸಿದ್ದು, ವ್ಯಾಪಾರ, ಬೇರೆ ಬೇರೆ ವಿಷಯ ಚರ್ಚೆಗೆ ಬಂತು. ಆಮೇಲೆ ಇಬ್ಬರು ಮಾತಾಡಿದ್ರು, ಇಬ್ಬರು ನಾಯಕರುಗಳು. ಕೇಳಿಸ್ಕೊಳ್ಳಿ. बढ़ते व्यापार और निवेश संबंधों ने हमारे स्ट्रेटेजिक पार्टनरशिप को नई ऊर्जा दी है. हमारा द्विपक्षीय व्यापार अब तक के अपने सर्वोच्च स्तर पर पहुंच चुका है और $50 बिलियन के आंकड़े को पार कर गया है. 2000 से अधिक जर्मन कंपनियां लंबे समय से भारत में मौजूद है. ये भारत के प्रति उनके अटूट विश्वास और यहाँ मौजूद अनंत संभावनाओं को दर्शाता. आज सुबह भारत जर्मनी CEO फोरम में इसकी जीवंत झलक दिखाई दी. फ्रेंड्स, भारत और जर्मनी के बीच टेक्नोलॉजी सहयोग प्रति वर्ष मजबूत हुआ है और आज इसका प्रभाव ग्राउंड पर स्पष्ट रूप से दिखाई देता. रिन्यूएबल एनर्जी के क्षेत्र में भारत और जर्मनी की प्राथमिकताएं समान है. इसमें सहयोग को बढ़ाने के लिए हमने इंडिया जर्मनी सेंटर ऑफ एक्सीलेंस स्थापित करने का निर्णय लिया है. ये नॉलेज, टेक्नोलॉजी एंड इनोवेशन का invited me to visit your home state of Gujarat, and I would like to express my gratitude and express my heartfelt gratitude for this special gesture. It's a sign for the very deep ties between our two countries, but it's also a testament to the friendship towards me. Thank you very much. This visit. ಫ್ರೆಡ್ರಿಕ್ ಮೆರ್ಜ್ ವಾಯ್ಸ್ಗೆ ಏನಾಯಿತು ಅನ್ನಬೇಡಿ. ಇಟ್ ವಾಸ್ ಎ ಟ್ರಾನ್ಸ್ಲೇಷನ್. ಅವರು ಜರ್ಮನಿಯಲ್ಲಿ ಮಾತನಾಡಿದ್ದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು. ಆ ದೇಶಗಳಲ್ಲಿ ನಾವು ಇಂಗ್ಲೀಷ್ ಅಂತೀವಿ. ನೀವು ಜರ್ಮನಿಗೆ ಹೋದರೆ ಜರ್ಮನಿಯವರು ಜರ್ಮನ್ನಲ್ಲೇ ಮಾತಾಡ್ತಾರೆ. ಇಂಗ್ಲೀಷ್ ಮಾತಾಡಿದ್ರೆ ರೆಸ್ಪಾಂಡು ಮಾಡಲ್ಲ ಅವರು. ಫ್ರಾನ್ಸಿಗೆ ಹೋಗ್ಬೇಕು ನೀವು, ಪ್ಯಾರಿಸ್ ಗಿರಿಸ್ ಮೇಲೆ ಓಡಾಡುವಾಗ ಸ್ಥಳೀಯರ ಜೊತೆಗೆ ಇಂಗ್ಲೀಷ್ನಲ್ಲಿ ಏನಾದ್ರು ಕೇಳಿದ್ರೆ ಕಿವಿಗೆ ಹಾಕೊಳ್ಳೋದಿಲ್ಲ, ಫ್ರೆಂಚಲ್ಲಿ ಮಾತಾಡಿ ಅಂತಾರೆ ಅವರು. ಅಕ್ಕಪಕ್ಕದ ದೇಶಗಳು
ಅಂದರೆ ಭಾಷೆ ವಿಷಯದಲ್ಲಿ ಅಷ್ಟೊಂದು ಸ್ವಾಯತ್ತತೆ ಇದೆ. ಒಂದೊಂದು ಸಲ ನೋಡೋದು ಖುಷಿನೂ ಆಗುತ್ತೆ. ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್ ನಾಟ್ ಅ ಸ್ಕಿಲ್ ಅಂತ. ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್ ನಾಟ್ ಅ ಸ್ಕಿಲ್ ಅಂತ. ಕೆಲಸ ನಡೆಯುತ್ತೆ ಅವ್ರಿಗಷ್ಟೇ. ಇವತ್ತು ಈ ಭೇಟಿ ಆಯಿತು. ನಿನ್ನೆ ಪ್ರಧಾನಮಂತ್ರಿಗಳು ಸೋಮನಾಥ ದೇವಸ್ಥಾನದಲ್ಲಿದ್ದರು. ಸೋಮನಾಥ ಸ್ವಾಭಿಮಾನ ಪರ್ವ ನಡೀತಾ ಇದೆ. ಸೋಮನಾಥದ ಮೇಲೆ ಘಜ್ನಿ ನಡೆಸಿದ ದಾಳಿಗೆ 1000 ವರ್ಷ. ಈಗ 1000 ವರ್ಷ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲರ ನೇತೃತ್ವದಲ್ಲಿ ಸೋಮನಾಥ ದೇವಸ್ಥಾನ ಮರು ನಿರ್ಮಾಣ ಆಗಿ 75 ವರ್ಷಗಳು ತುಂಬಿದವು. ಸೋಮನಾಥ ಸ್ವಾಭಿಮಾನ ಪರ್ವ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮಾತಾಡಿದ್ರು. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಾತು ಇದೆ ಇದರ ಬಗ್ಗೆ. ಫಸ್ಟ್ ಮೋದಿ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. समय चक्र है कि सोमनाथ को ध्वस्त करने की मंशा लेकर आए मजहबी आतताई आज इतिहास के कुछ पन्नों में सिमट कर रह गए और सोमनाथ मंदिर उसी विशाल समंदर के किनारे गगनचुंबी धर्म ध्वजा को थामे खड़ा है. ये समय चक्र है कि सोमनाथ को ध्वस्त करने की. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ದು. ಸೋಮನಾಥ ದೇವಸ್ಥಾನದಲ್ಲಿ ಪೂಜೆ ಆಯಿತು, ರೋಡ್ ಶೋ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ವಿಷಯ ಪ್ರಸ್ತಾಪಿಸ್ತಾರೆ. ದೇವರು ನಿಮ್ಮ ಕೆಲಸಗಳಿಂದ ಪ್ರಸನ್ನನಾಗ್ತಾನೆ ಹೊರತು ಗುಡಿಗೆ ಹೋಗಿ ಗಂಟೆ ಬಾರಿಸಿದ್ರೆ ದೇವರು ಪ್ರಸನ್ನ ಆಗ್ತಾನ? ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಶ್ನೆ ಇದು. ಜೊತೆಗೆ ಜಿ ರಾಮ್ಜಿ ಸ್ಕೀಮನ್ನು ಅದರ ಬಗ್ಗೆನೂ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ರೈತರ ಕಾನೂನು, ಕೆಟ್ಟ ಕಾನೂನುಗಳು ತಂದ್ರು. 700 ಜನ ಸತ್ತ ಮೇಲೆ ಮೋದಿ ಎಚ್ಚರಾಗಿ ಈಗ ಅದು ವಾಪಸ್ ತಗೊಂಡು. ಇದೇ ಪರಿಸ್ಥಿತಿ ಮನ್ರೇಗಾ ಕಾನೂನಿಗೂ ಬರ್ತದೆ. ಅದಕ್ಕಾಗಿ ನಾನು ಹೇಳ್ತೇನೆ, ಮೋದಿ ಅವರೇ ಬೇಗನೆ ಈ ಕಾನೂನು ವಾಪಸ್ ತಗೊಳ್ಳಿ. ಈ ಮೋದಿ ಸರ್ಕಾರ ಬಂದ ಮೇಲೆ ಮೋದಿ ಅವರು ಏನ್ ಮಾಡಿದ್ರು, ಎಲ್ಲ ಹಳೆ ಗುಡಿ ಗುಂಡಾರಗಳಿಗೆ ಅಡ್ಡಾಡ್ತಾರೆ. ಒಂದ್ ಕಡೆ ಹೋಗಿ ಗಂಟಿ ಬಾರಿಸ್ತಾನೆ, ಒಂದ್ ಕಡೆ ಹೋಗಿ ಗುಡಿಕೆ ಬಾರಿಸ್ತಾರೆ, ಅದು ಬಾರಿಸ್ತಾರೆ. ಅದರಿಂದ ದೇವರ ಪ್ರಸನ್ನ ಅಂತಾರ. ಎಲ್ಲಿವರೆಗೆ ನೀವು ಒಕ್ಕಟ್ಟಾಗಿ ಈ ಜನರಿಗೆ ಬುದ್ಧಿ ಕಲಿಸಂಗಿಲ್ಲ, ಅಲ್ಲಿವರೆಗೆ ಎಲ್ಲ ಕಾನೂನುಗಳು, ದೇಶದ ಸಂವಿಧಾನವನ್ನು ಹೋಗ್ಬಿಡ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಸೋಮನಾಥ್ ಮಂದಿರಿಗೆ 1000 ವರ್ಷ ಆಯ್ತು. ಈಗ 500 ವರ್ಷಕ್ಕೆ ಯಾಕೆ ಬಂದಿಲ್ಲ? ಇತ್ತೀಚೆಗೆ ಯಾಕೆ ಬಂದಿಲ್ಲ? ಈಗ ಯಾಕಂದ್ರೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅದು ಆಸಾಮ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಪಾಂಡಿಚೇರಿ ಇರ್ಬೋದು, ಈ ಚುನಾವಣೆಗಳಿಗೆ ಒಂದು ಮಾತು ಕೊಟ್ಟು ಜನರ ಮನಸ್ಸನ್ನು ಮನಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. 2 ನಿಮಿಷ ಹೇಳ್ಬಿಡ್ತೀನಿ. ಸೋಮನಾಥ ದೇವಸ್ಥಾನಕ್ಕೆ ಈಗ ಯಾಕೆ ನೆನಪಾಯಿತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳ್ತಾರೆ. ಅಸ್ಸಾಮು, ಪಶ್ಚಿಮ ಬಂಗಾಳ 5 ಸ್ಟೇಟ್ ಎಲೆಕ್ಷನ್ ಸಲುವಾಗಿ ಹೋಗಿದ್ದೆವರು ಅಂತ. ಕುಡ್ ಬಿ. ದೇವಸ್ಥಾನಕ್ಕೆ ಹೋಗಿ, ಸೋಮನಾಥ ದೇವಸ್ಥಾನಕ್ಕೆ ಹೋಗಿ ಇಂಥದ್ದೊಂದು ಅದ್ದೂರಿ ಪೂಜೆ ಮಾಡಿ ಒಂದು ರೋಡ್ ಶೋ ಮಾಡುವ ಮೂಲಕ ಯಾವ ಪೊಲಿಟಿಕಲ್ ಮೆಸೇಜಿಂಗ್ ಬಿ ಜೆ ಪಿಯವರು ಕೊಡೋದಕ್ಕೆ ಬಯಸ್ತಾರೋ, ಯಾವ ವರ್ಗದ ಮತದಾರರನ್ನು ಅವರು ತಲುಪುವುದಕ್ಕೆ ಬಯಸ್ತಾರೋ, ಇದನ್ನು ವಿರೋಧಿಸುವ ಮೂಲಕ ಕಾಂಗ್ರೆಸ್ ಯಾವ ವರ್ಗದ ಮತದಾರರನ್ನು ತಲುಪಿಸೋದಕ್ಕೆ ಪ್ರಯತ್ನಿಸುತ್ತೋ ಅದೆಲ್ಲ ಅವರವ್ರಿಗೆ ಬಿಡೋಣ. ಸಾಮಾನ್ಯ ಭಾರತೀಯರಾಗಿ ಇದನ್ನು ನಾವು ಹೆಂಗೆ ನೋಡಬೇಕು? 1000 ವರ್ಷಗಳ ಹಿಂದೆ, ಈಗಿನಿಂದ 1000 ವರ್ಷಗಳ ಹಿಂದೆ 1026ರಲ್ಲಿ ಘಜ್ನಿ ಈ ಸೋಮನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡ್ದ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, 17 ಸಲ ದಾಳಿ ಮಾಡ್ದ. 17 ಸಲ ದಾಳಿ ಮಾಡ್ದ. ಅಯೋಧ್ಯೆಯ ರಾಮ ಮಂದಿರದ ಮುಂದೆ ನಿಂತ್ಕೊಂಡಾಗಲೂ ನನ್ನಲ್ಲಿದ್ದ ಭಾವನೆ ಒಂದೇ, ಇದನ್ನು ನೋಡ್ತಾ ಇರುವಾಗಿನ ಭಾವನೆಯೂ ಒಂದೇ. ಘಜ್ನಿ, ಅಫ್ಘಾನಿಸ್ತಾನದ ಘಜ್ನಿ ಅನ್ನೋ ಊರಿನಿಂದ ಬರ್ತಾನೆ.
ಈಗ ಹೋಗಿ ಘಜನಿ ನೋಡೋದಂದರೆ ಅಷ್ಟು ಈಸಿ ಅಲ್ಲ. ಓಕೆ, ಕೈಯಲ್ಲಿ ಮೊಬೈಲ್ ಇರುತ್ತಲ್ಲ, ಒಂದು ಸಲ ಘಜನಿ ಟುಡೇ ಅಂತ ಸರ್ಚ್ ಮಾಡಿ. ಘಜನಿ ಟುಡೇ ಅಂತ ಅಸ್ಥಿ ಪಂಜರ ನಿಂತ್ಕೊಂಡಿದೆ ಆ ಊರು. ಆತ ಯಾವುದನ್ನು ಧ್ವಂಸ ಮಾಡಬೇಕು ಅಂತ ಬಂದಲ್ಲ, ಅದರ ಶಿಖರದ ಮೇಲಿನ ಧ್ವಜ ಆಕಾಶದೆತ್ತರಕ್ಕೆ ಪಟಪಟಿಸ್ತಾ ಇದೆ. ಅಂದರೆ ಯಾವುದೋ ಪರಕೀಯ ತಾನು ಯಾವುದನ್ನು ಪರಮ ಸತ್ಯ ಅಂತ ನಂಬಿಕೊಂಡಿದ್ದಾನೋ ಅದನ್ನು ನಮ್ಮ ಮೇಲೆ ಹೇರಬೇಕು ಅಂತ ಬಂದ. ಯಾವನೋ ಪರಕೀಯ, ಅವನು ಯಾವುದನ್ನು ಪರಮ ಸತ್ಯ ಅಂದ್ಕೊಂಡಿದ್ದ, ಅದನ್ನು ನಮ್ಮ ಮೇಲೆ ಹೇರಬೇಕು ಅಂತ ಬಂದ. ಹೇರುವುದು ಅಂದರೆ ಬಾಯಿ ಮಾತಿನ ಮೂಲಕ ಅಲ್ಲ, ಖಡ್ಗದ ಮೂಲಕ ಹೇರಬೇಕು ಅಂತ ಬಂದ. ಇಲ್ಲಿರುವುದನ್ನು ಧ್ವಂಸ ಮಾಡ್ದ. ನಮ್ಮ ಜನ ಅವನು ಎಷ್ಟು ಸಲ ಧ್ವಂಸ ಮಾಡಿದ್ರು ಅಷ್ಟು ಸಲ ಕಟ್ಟಿ ನಿಲ್ಲಿಸಿದ್ರು. ಅದಕ್ಕೆ 17 ಸಲ ಬಂದಲ್ಲ ಅವನು. ಮೊದಲನೇ ಸಲ ಬಂದು ಧ್ವಂಸ ಮಾಡಿ ಹೋದಾಗ ಬಿಟ್ಟಿದ್ರೆ ಮತ್ತೊಮ್ಮೆ ಯಾಕೆ ಬರ್ತಿದ್ದ? 17 ಸಲ ಯಾಕೆ ಬಂದ ಆತ? ಮತ್ತೆ ಕಟ್ತಿದ್ರು ಅಲ್ಲಿನ ಜನ. ಮೊದಲಿದ್ದಷ್ಟು ಭವ್ಯವಲ್ಲದೆ ಹೋದರೂ ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ಕಟ್ಕೊತಿದ್ರಪ್ಪ. ಆಸ್ಥೆ ಹಂಗಿತ್ತು ಜನರಿಗೆ. ಅಯೋಧ್ಯೆಯಲ್ಲಾಗಿದ್ದು ಅದೇ, ಸೋಮನಾಥದಲ್ಲಾಗಿದ್ದು ಅದೇ. ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಒಂದು ಡಿಫ್ರೆಂಟ್ ಆದ ವಿಷನ್ ಇತ್ತು. ಆ ಟಾಕ್ಸಿಕ್ ಫಿಲಮದ್ದು ಟ್ರೇಲರ್ ರಿಲೀಸ್ ಆಗಿದೆಯಲ್ಲ, ಅದರಲ್ಲಿ ಯಶ್ ಕಾರಿಂದ ಹೇಳೋದು ಡ್ಯಾಡಿ ಈಸ್ ಹೋಮ್ ಅಂತ, ಬಂದೆ ನಾನು ಅಂತ. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇಂಡಿಯಾ ಹ್ಯಾಸ್ ಅರೈವ್ಡ್ ಅಂತ ಪ್ರಪಂಚದ ಮುಂದೆ ಘೋಷಿಸಬೇಕು ಅಂತ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅನಿಸಿತ್ತು. ಇಂಡಿಯಾ ಹ್ಯಾಸ್ ಅರೈವ್ಡ್. 100 ವರ್ಷಗಳ ಕಾಲ, 800 ವರ್ಷಗಳ ಕಾಲದ ಈ ಗುಲಾಮಗಿರಿಯಿಂದ ನಮ್ಮನ್ನು ನಾವು ಸರಪಳಿ ಕಿತ್ಕೊಂಡು ಎದ್ದು ಬಂದಿದ್ದೀವಿ ಅನ್ನುವುದನ್ನು ಘೋಷಿಸುವುದು ಹೇಗೆ? ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ಅನಿಸಿದ್ದು ಸೋಮನಾಥವನ್ನು ವಾಪಸ್ ಕಟ್ಟುವ ಮೂಲಕ ಅಂತ ಅನ್ನಿಸ್ತು. ಸೋಮನಾಥ ದೇವಸ್ಥಾನ 1926ರಲ್ಲಿ ಯಾವುದು ಧ್ವಂಸಗೊಂಡಿತ್ತು ಅದನ್ನು ಮರಳಿ ಕಟ್ಟುವ ಮೂಲಕ ಇಂಡಿಯಾ ಹ್ಯಾಸ್ ಅರೈವ್ಡ್ ಅಂತ ಜಗತ್ತಿಗೆ ತೋರಿಸೋಣ ಅಂತಂದರು. ಅದು ಸರ್ದಾರ್ ವಲ್ಲಭಾಯಿ ಪಟೇಲರ ದೃಷ್ಟಿಕೋನ ಆಗಿತ್ತು. ನೆಹರು ಅವರ ದೃಷ್ಟಿಕೋನ ಬೇರೆ ಇತ್ತು. ನಾವ್ಯಾಕೆ ದೇವಸ್ಥಾನ ಕಟ್ಟಬೇಕು ಅಂದರು ಅವರು. ಸರ್ದಾರ್ ವಲ್ಲಭಾಯಿ ಪಟೇಲರು ಅದನ್ನೂ ಹೇಳಿದ್ರು, ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲ, ಜನರಿಂದ ದೇಣಿಗೆ ತಗೊಂಡು ಕಟ್ಟೋಣ ಅಂತ. ನೆಹರು ಡಿಡ್ ನಾಟ್ ಅಗ್ರಿ ಟು ಇಟ್. ಅಂತಿಮವಾಗಿ 1951ರಲ್ಲಿ ಮಂದಿರ ನಿರ್ಮಾಣಗೊಂಡು ಅದರ ಲೋಕಾರ್ಪಣೆಯಾಗುವಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಯಾಗಿದ್ದರು. ಅವರು ಈ ಕಾರ್ಯಕ್ರಮದ ಸೋಮನಾಥ ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬರೋದು ನೆಹರು ಅವ್ರಿಗಷ್ಟು ಇಷ್ಟ ಆಗಲಿಲ್ಲ. ಒಂದು ಜಾತ್ಯತೀತ ದೇಶದ ರಾಷ್ಟ್ರಪತಿಯಾಗಿ ಇದಕ್ಕೆಲ್ಲ ಯಾಕೆ ಹೋಗಬೇಕು ಅಂತಿದ್ರು ನೆಹರು ಅವರು. ಅದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಇದ್ದಂಥ ಇಬ್ಬರು ಮಹಾನ್ ನಾಯಕರ ಮಧ್ಯದ ಅಭಿಪ್ರಾಯ ಭೇದ. ಅದು ವಾಟ್ ಎವರ್ ಇಟ್ ಈಸ್, ಸರ್ದಾರ್ ವಲ್ಲಭಾಯಿ ಪಟೇಲರು ತಾವು ಅಂದುಕೊಂಡಂತೆ ಸೋಮನಾಥ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡಿದರು. ಅದಾಗಿ 75 ವರ್ಷ ಆಗ್ತಾಯಿದೆ. ಅದಾಗಿ 75 ವರ್ಷ. ಅದಕ್ಕೆ ಈ ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು, ಪೂಜೆ ಮಾಡಿಸೋದು, ಹರಕೆ ಹೊರೋದು ಅಥವಾ ಹರಕೆ ತೀರಿಸೋದು, ಇವೆಲ್ಲ ಬರೀ ಧಾರ್ಮಿಕ ವಿಧಿವಿಧಾನ ಅಲ್ಲ. ಅವು ಈ ಮಣ್ಣಿನ ಸಿವಿಲೈಸೇಷನಲ್ ಮೆಮೊರಿ ಹೆಂಗಿದೆ ಅನ್ನೋದನ್ನು ತೋರಿಸೋದಕ್ಕೆ ಅದಿದೆ ಅಲ್ಲಿ. ಇಟ್ ಈಸ್ ಕಾಲ್ಡ್ ಸಿವಿಲೈಸೇಷನಲ್ ಮೆಮೊರಿ. ಕೇವಲ 100 ವರ್ಷದಲ್ಲಿ ಸೌದಿ ಅರೇಬಿಯಾದಿಂದ ಸ್ಪೇನ್ ತನಕ ಕಾಲಿಟ್ಟಲ್ಲೆಲ್ಲ ಧ್ವಜ ನೆಟ್ಕೊಂಡು ಬಂದವರು ಭಾರತದ ಗಡಿಗೆ ಬಂದಂಗೆ ಮುಗ್ಗರಿಸಿ ಬಿದ್ದುಬಿಟ್ರು. ಭಾರತದ ಗಡಿಗೆ ಬರ್ತಾ ಇದ್ದಂತೆ ಸಪ್ತಸಾಗರಗಳನ್ನು ದಾಟಿಕೊಂಡು ಹೋದಂಥ ಧ್ವಜ ಗಂಗಾ ನದಿಗೆ ಬಂದು ಮುಳುಗಿಬಿಡ್ತು. ಯಾಕೆ? ನಮ್ಮ ಹಿರಿಯರ ಆಸ್ಥೆ ಹಂಗಿತ್ತು, ಅವರ ಶ್ರದ್ಧೆ ಅಚಲವಾಗಿತ್ತು. ಅವರು ದೌರ್ಜನ್ಯಗಳನ್ನು ಅನುಭವಿಸಿದರು, ಸಹಿಸಿಕೊಂಡರು. ಅದೆಲ್ಲದರ ಮಧ್ಯೆಯೂ ವಿಶ್ವಾಸ ಬಿಡಲಿಲ್ಲ ಅವರು. ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಹೋದಾಗ ಇತಿಹಾಸಕಾರರ ಜೊತೆ ಕೆಲವ್ರ ಜೊತೆ ಮಾತಾಡೋ ಅವಕಾಶ ಸಿಕ್ಕಿತ್ತು. ಅವ್ರು ಹೇಳಿದ್ರು, ರಾಮ ಮಂದಿರದಲ್ಲಿ ಅನೇಕ ವಿದೇಶಿ ಪ್ರವಾಸಿಗರು ಬಂದಾಗ ಬರೆದಿಟ್ಟಿದ್ದಾರೆ ಅವರು, ಏನೋ ಒಂದು ಸಣ್ಣದೊಂದು ಗುಡಿ ಥರ ಮಾಡಿಟ್ಟು, ಬಾಬ್ರಿ ಮಸೀದಿಯ ಹೊರಭಾಗದಲ್ಲಿ ಒಂದು ಸಣ್ಣ ಗುಡಿ ಥರ ಮಾಡಿಟ್ಟು ಜನ ಅದಕ್ಕೆ ಬಂದು ಪೂಜೆ ಮಾಡ್ತಿದ್ರು, ಅದಕ್ಕೆ ಪ್ರದಕ್ಷಿಣೆ ಹಾಕ್ತಿದ್ರು. ಯಾಕಂದ್ರೆ ಒಳಗೆ ಮಸೀದಿ ಇತ್ತು, ಹೋಗಕ್ಕೆ ಬರ್ತಿರಲಿಲ್ಲ. ಪ್ರಸಾದವಾಗಿ ಏನು ಕೊಡ್ತಿದ್ರು ಅಂದರೆ ಹುರಿದ ಹೆಸರು ಕಾಳು ಕೊಡ್ತಿದ್ರು ಅಂತಲ್ಲಿ ಪ್ರಸಾದವಾಗಿ. ಹುರಿದ ಹೆಸರು ಕಾಳು. ಜಸ್ಟ್ ಇಮ್ಯಾಜಿನ್, ಹುರಿದ ಹೆಸರು ಕಾಳು ತಿನ್ನೋಕ್ಕಾಗತ್ತಾ? ಪ್ರಸಾದ ಅಂದರೆ ಏನು? ಸಿಹಿಯಾಗಿರ್ಬೇಕು, ಬಾಯಲ್ಲಿ ರುಚಿ ಹುಟ್ಟಿಸಂಗಿರ್ಬೇಕು.
ಹುರಿದ ಹೆಸರು ಕಾಳನ್ನು ಪ್ರಸಾದವಾಗಿ ಕೊಡ್ತಿದ್ರು. ಯಾಕೆ ಗೊತ್ತಾ? ಈ ಕಹಿ ನಿಮ್ಮ ಬಾಯಲ್ಲಿ ಆ ನೆನಪುಗಳನ್ನು ಉಳಿಸ್ಲಿ ಅಂತ. ದಟ್ ಈಸ್ ಕಾಲ್ಡ್ ಸಿವಿಲೈಸೇಷನಲ್ ಮೆಮೊರಿ. ಇದನ್ನು ಬಿ ಜೆ ಪಿಯವ್ರು ಹೆಂಗೆ ನೋಡ್ತಾರೋ, ಕಾಂಗ್ರೆಸ್ನವ್ರು ಹೆಂಗೆ ನೋಡ್ತಾರೋ, ಭಾರತೀಯರು ಹೆಂಗೆ ನೋಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ನಾನು. ಭಾರತೀಯರು ಅಂದೇ. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಹಿಂದೂಸ್. ಇದು ಕೇವಲ ಹಿಂದೂಗಳಿಗಾಗಲಿ ಅಥವಾ ಸೋಮನಾಥದಲ್ಲಿರುವ ದೈವವನ್ನು ದೈವ ಅಂತ ಪರಿಗಣಿಸುವವರಿಗೆ ಮಾತ್ರ ಅಲ್ಲ. ಇದು ಈ ನೆಲದ ತಾಕತ್ತನ್ನು ತೋರಿಸುವಂಥದ್ದು. ಸೋಮನಾಥ ಆಗಲಿ, ರಾಮ ಮಂದಿರ ಆಗಲಿ, ನೆಲದ ತಾಕತ್ತು ತೋರಿಸುವಂಥದ್ದು. ನೀವೆಷ್ಟು ಸಲ ಧರಾಶಾಹಿ ಮಾಡ್ರಿ, ಕುಚ್ ಬಾತ್ ಹೈ ಹಸ್ತಿ ಮಿಟ್ತಿ ನಹಿ ಹಮಾರಿ, ಕುಚ್ ಬಾತ್ ಹೈ ಹಸ್ತಿ ಮಿಟ್ತಿ ನಹಿ ಹಮಾರಿ. ಈಗ ನೋಡಿ, ಇರಾನ್ ಸುದ್ದಿ ಇದೆ. ನೆಕ್ಸ್ಟ್ ಇರಾನ್. ನಮ್ಮಲ್ಲಿದ್ದಂಥದ್ದೇ ಒಂದು ಸಂಸ್ಕೃತಿ ಇತ್ತಲ್ಲಿ. ನಮಗೆ ಹೆಂಗೆ ಹಲವಾರು ಹಬ್ಬಗಳು, ಹರಿದಿನಗಳು, ದೇವಾನುದೇವತೆಗಳು, ನಮಗೆ ಬೇಕಾದಂತೆ ನಮ್ಮನ್ನು ಆರಾಧನಾ ಪದ್ಧತಿಗಳು ಹೆಂಗಿದ್ವಲ್ಲ ಹಂಗೆ ಇರಾನ್ನಲ್ಲಿದ್ವು. ಪರ್ಷಿಯಾ ಅಂತ ಕರಿತಿದ್ರು ಅದಕ್ಕೆ, ಪರ್ಷಿಯಾ. ಇವತ್ತು ಪರ್ಷಿಯಾನೂ ಇಲ್ಲ, ಏನಿಲ್ಲ. ದಟ್ ಈಸ್ ಇರಾನ್. ಯಾವ ಖಡ್ಗ ಭಾರತದ ಗಡಿಗೆ ಬಂದು ಮುಗ್ಗರಿಸ್ಬಿತ್ತಲ್ಲ, ಆ ಖಡ್ಗ ಅಲ್ಲಿ ಏನೇನು ಮಾಡಬಹುದು ಎಲ್ಲವನ್ನೂ ಮಾಡಿ ಅಲ್ಲಿ ಇಂಥದ್ದೊಂದು ಸಂಸ್ಕೃತಿ ಇತ್ತು ಅನ್ನೋದನ್ನು ಇಲ್ದಂಗೆ ಹಾಳು ಮಾಡಿಬಿಡ್ತು. ಇವತ್ತು ಹೊತ್ಕೊಂಡು ಉರಿತಾ ಇದೆ. ಶುಕ್ರವಾರ ಇದೇ ಸುದ್ದಿ ಹೇಳಿದ್ದೆ ನಾನು. 50 ಜನ ಸತ್ತು ಹೋಗಿದ್ದಾರೆ ಇರಾನ್ನಲ್ಲಿ ಅಂದಿದ್ದೆ. ಈಗ 550 ಅಂತೆ. 550 ಜನ. 17ನೇ ದಿನದ ದಂಗೆ ಇವತ್ತು. ಇರಾನಿನ ರಾಜಧಾನಿಯಲ್ಲಿ ಒಂದು ಮಾರ್ಕೆಟ್ ಇದೆ. ಆ ಮಾರ್ಕೆಟ್ನಲ್ಲಿ, ಟೆಹರಾನ್ ಮಾರ್ಕೆಟ್ನಲ್ಲಿ ಬೆಲೆ ಏರಿಕೆಯ ವಿರುದ್ಧ ಶುರುವಾದಂಥ ಪ್ರತಿಭಟನೆ ಬೀದಿಗೆ ಬಂದಿದೆ. ಮಾರ್ಚುರಿಗಳಲ್ಲಿ ಹೆಣ ಇಡೋದಕ್ಕೆ ಜಾಗ ಇಲ್ಲ. ರೋಡ್ ಸೈಡ್ ಹೆಣ ಇಟ್ಕೊಂಡು ಕೂತಿದ್ದಾರೆ. ದೇಶಭ್ರಷ್ಟನಾಗಿ ಇರಾನ್ನಿಂದ ಓಡಿ ಹೋಗಿರುವ ಯುವರಾಜ, ಎಂಥ ಪೆಹ್ಲಾ ರಜಾವಿ ಹೆಸರು, ಆತ ಕರೆ ಕೊಡ್ತಾ ಇದ್ದಾನೆ. ನಿಮ್ಮ 31 ರಾಜ್ಯಗಳು ಬರ್ತವೆ ಇರಾನ್ ಒಳಗಡೆ. ಆ 31 ರಾಜ್ಯಗಳಿಗೆ 31 ರಾಜಧಾನಿಗಳಿದ್ದಾವೆ. ಆ 31 ರಾಜಧಾನಿಗಳಿಗೆ ಒಂದೊಂದು ಸಿಟಿ ಸೆಂಟರ್ ಅಂತಿದೆ. ಆ ಸಿಟಿ ಸೆಂಟರ್ಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಅಂತ ಕರೆ ಕೊಡ್ತಾ ಇದ್ದಾನೆ ಆತ. ಇಲ್ಲಿ ಇದು ಇರಾನ್ ಒಳಗಡೆಯಿಂದ ಬರ್ತಾ ಇದೆಯೋ ಹೊರಗಡೆಯಿಂದ ಬರ್ತಾ ಇದೆಯೋ ಗೊತ್ತಿಲ್ಲ. ಆ ಹುಡುಗಿ ನೋಡಿ, ಅಯಾತುಲ್ಲಾ ಖಮೇನಿ ಫೋಟೋಗೆ ಬೆಂಕಿ ಹಚ್ಚಿ ಅದರಿಂದ ಸಿಗರೆಟ್ ಬೆಂಕಿ ಅಂಟಿಸ್ಕೊಳ್ಳೋದು. ಅದು ಕಟ್ಟರ್ ಇಸ್ಲಾಂ ವಿರುದ್ಧ ಯುವ ಜನತೆಯಲ್ಲಿ ವ್ಯಕ್ತವಾಗ್ತಾ ಇರುವ ಆಕ್ರೋಶ. 2022 22 ವರ್ಷದ ಒಂದು ಹುಡುಗಿನ ಸರಿಯಾಗಿ ಹಿಜಾಬ್ ಹಾಕ್ಕೊಂಡಿಲ್ಲ ಅಂತ ಬಡಿದು ಕೊಂದುಬಿಟ್ರೆ ಅಲ್ಲಿ. ಹಿಜಾಬ್ ಸರಿಯಾಗಿ ಹಾಕ್ಕೊಂಡಿಲ್ಲ ಅಂತ. ಎಂಥ ಮೆಹಸಾನಿ ಅಂತೇನೋ ಹೆಸರಿತ್ತ ಹುಡುಗಿದು. ಅದಾದ ನಂತರ ಹಿಜಾಬ್ ವಿರುದ್ಧ ಒಂದು ಪ್ರತಿಭಟನೆ ಶುರುವಾಯ್ತಲ್ಲಿ. ಹೆಣ್ಣು ಮಕ್ಕಳು, ಹುಡುಗಿಯರು ಬೀದಿಗೆ ಬಂದು ತಮ್ಮ ಹಿಜಾಬ್ಗಳನ್ನು ಕಿತ್ತು ಬೆಂಕಿ ಹಚ್ಚಿದ್ರು ರೋಡ್ನಲ್ಲಿ. ಅಲ್ಲಿನ ನಿಯಮ ಇದೆ, ಹೆಣ್ಣು ಮಕ್ಕಳ ಕೂದಲು ಪರರಿಗೆ ಕಾಣಿಸ್ಬಾರ್ದು ಅಂತ, ಪರಪುರುಷರಿಗೆ ಹೆಣ್ಣು ಮಕ್ಕಳ ಕೂದಲು ಕಾಣಿಸ್ಬಾರ್ದು ಅಂತ. ಸರಿ ಆಯ್ತು, ನಮಗೆ ಕೂದಲೇ ಬೇಡ ಅಂತ ತಲೆ ಬೋಳಿಸ್ಕೊಂಡ್ಬಿಟ್ರು ಅಲ್ಲಿನ ಹೆಣ್ಣುಮಕ್ಕಳು. ತಲೆ ಬೋಳಿಸ್ಕೊಂಡ್ಬಿಟ್ರು. ಆವಾಗ ಅದು ಇರಾನಿನಲ್ಲಿರುವ ಪ್ರಗತಿಪರರು ಮತ್ತು ಮಹಿಳೆಯರ ಪ್ರತಿಭಟನೆ ಆಗಿತ್ತು. ಈಗೆಲ್ಲರದ್ದು ಆಗಿಬಿಟ್ಟಿದೆ ಪ್ರತಿಭಟನೆ. ಊರು ರಣರಂಗ ಕಂಡಂಗೆ ಆಗ್ತಾ ಇದ್ದಾವೆ. ಮುಲ್ಲಾ ಹಟಾವೋ ಆಂದೋಲನ. ಮುಲ್ಲಾ ಅಂದರೆ ಅಯಾತುಲ್ಲಾ ಖಮೇನಿ. ಮುಲ್ಲಾ ಹಟಾವೋ ಆಂದೋಲನ ಹೆಂಗಿತ್ರಿ ಇರಾನು? ಇರಾನ್ ಒಂದೇ ಅಲ್ಲ, ಅಫ್ಘಾನಿಸ್ತಾನ. ಸುಮ್ಮನೆ ಗೂಗಲ್ ಮಾಡಿ. ಇರಾನಿನ್ 1950s, 1960s, 1970s ಅಂತ ಒಂದು ಗೂಗಲ್ ಮಾಡಿ. ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಮಹಿಳೆಯರ ಶಿಕ್ಷಣ, ಯಾವುದ್ರಲ್ಲಿ ಕಡಿಮೆ ಇತ್ತು ಇರಾನು? ನೋಡ್ತಾ ಈ ಖಮೇನಿಗಳ ಆಡಳಿತಕ್ಕೆ ಸಿಕ್ಕು ಇಂಪ್ರೂವೈಸ್ಡ್ ವರ್ಷನ್ ಆಫ್ ಅಫ್ಘಾನಿಸ್ತಾನ ಆಗ್ಬಿಡ್ತು. ಅಫ್ಘಾನಿಸ್ತಾನವೂ ಹಾಗೆ ಇತ್ತಲ್ಲ ತಾಲಿಬಾನಿಗಳ ಆಡಳಿತಕ್ಕಿಂತ ಮುಂಚೆ. ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ಈ
ಡೊನಾಲ್ಡ್ ಟ್ರಂಪ್ ದಾದಾಗಿರಿ ಶುರು ಆಗ್ಬಿಟ್ಟಿದೆ ಈಗ. ದಾದಾಗಿರಿ. ವೆನಿಜುವೆಲಾದ ಅಧ್ಯಕ್ಷರನ್ನೇ ಹೊತ್ಕೊಂಬರ್ತಾರೆ. ಗ್ರೀನ್ಲ್ಯಾಂಡು ನಮಗೆ ಬೇಕಪ್ಪ, ಬೇಕು ಅಂದರೆ ಬೇಕು ಅಂತಾರೆ. ವೆನಿಜುವೆಲಾದಿಂದ ಕ್ಯೂಬಾ ಆಯಿಲ್ ಖರೀದಿ ಮಾಡಬಾರ್ದು ಅಂತ ಶುರುವಾಗಿದೆ ಈಗ ಇವ್ರದ್ದು. ಇರಾನು ಇನ್ನೊಂದು ಸ್ವಲ್ಪ ದಿವಸ ನೋಡ್ತೀವಿ, ಸರಿ ಹೋಗದೆ ಇದ್ರೆ ಅಟ್ಯಾಕ್ ಮಾಡ್ತೀವಿ ಅಂತ. ಪ್ರತಿಭಟನೆ ನಡೆಸ್ತಾ ಇರುವವರಿಗೆ ಅಮೆರಿಕದ ಓಪನ್ ಸಪೋರ್ಟ್ ಇದೆ. ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಹೇಳ್ತಾ ಇದ್ದಾರೆ ಪ್ರತಿಭಟನೆಕಾರರ ಬೆಂಬಲಕ್ಕೆ ನಾವಿದ್ದೀವಿ ಅಂತ. ಒಂಥರ ವೆಸ್ಟರ್ನ್ ವರ್ಲ್ಡು ಅದು ಸರಿಯೋ ತಪ್ಪೋ ಅನ್ನುವುದು ನಿಮ್ಮ ಭಾವ, ನಿಮ್ಮ ಭಕ್ತಿಗೆ ಕರೆಕ್ಟಾ ತಪ್ಪ ಅನ್ನೋದು. ಆದರೆ ಬದಲಾವಣೆಗಾಗಿ ಜನ ಬೀದಿಗಿಳಿದಿದ್ದಾರೆ, ಅದಂತೂ ಸತ್ಯ. ಯಾವಾಗ ಈ ಪ್ರತಿಭಟನೆ ಕಂಟ್ರೋಲಿಗೆ ಸಿಗಲಿಲ್ಲಲ್ಲ, ಅಯಾತುಲ್ಲಾ ಖಮೇನಿ ಗೌರ್ಮೆಂಟು ಇಂಟರ್ನೆಟ್ ಬ್ಯಾನ್ ಮಾಡಿಬಿಡ್ತು ದೇಶದಾದ್ಯಂತ. ನೋ ಇಂಟರ್ನೆಟ್. ಎಲ್ಲಿ ಏನಾಗ್ತಿದೆ ಅನ್ನೋದು ಇನ್ನೊಂದು ಕಡೆ ಗೊತ್ತಾಗಬಾರ್ದಪ್ಪ. ಅಲ್ಲಷ್ಟು ಪ್ರತಿಭಟನೆ ಮಾಡಿದ್ರಂತೆ, 1000 ಜನ ಸೇರಿದ್ರಂತೆ, ನಮ್ಮೂರಲ್ಲಿ 5000 ಜನ ಸೇರೋಣ, ಹಿಂಗೆ ಶುರು ಆಗುತ್ತೆ, ಇನ್ಸ್ಟಿಗೇಟ್ ಆಗುತ್ತೆ ಅಂತ ಇಂಟರ್ನೆಟ್ ಬ್ಯಾನ್ ಮಾಡಿದ್ರು. ಎಲ್ರಿಗೂ ಬ್ಯಾನ್ ಮಾಡಿಬಿಟ್ರೆ ಕೆಲವೊಬ್ರಿಗೆ ಬೇಕಾಗತ್ತೆ. ಅಯಾತುಲ್ಲಾ ಖಮೇನಿಗೆ ನಿಷ್ಠರಾಗಿರುವವರಿಗೆ ಇಂಟರ್ನೆಟ್ ಬೇಕಾಗತ್ತೆ. ಪೊಲೀಸರಿಗೆ, ಮಿಲ್ಟ್ರಿ ಅವರಿಗೆ, ಜುಡಿಷಿಯಲ್ನವ್ರಿಗೆ, ಜುಡಿಷಿಯರಿ ಅನ್ನೋದೊಂದು ಇದ್ದರೆ ಅಲ್ಲಿ ಅವರಿಗೆ ಬೇಕಾಗತ್ತೆ. ಅವ್ರಿಗೆ ವೈಟ್ ಸಿಮ್ ಅನ್ನುವಂಥ ಸಿಮ್ ಕಾರ್ಡನ್ನು ಇಶ್ಯೂ ಮಾಡಿದ್ರು, ಅವುಗಳನ್ನು ಇಟ್ಕೊಳ್ಳಿ ಅಂತ. ಅದು ಮತ್ತಷ್ಟು ಸಿಟ್ಟು ತರಿಸ್ತು ಇವ್ರಿಗೆ, ಪ್ರತಿಭಟನಾಕಾರರಿಗೆ ಮತ್ತಷ್ಟು ಸಿಟ್ಟು ತರಿಸ್ತು. ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋದು ಕೆಲವರಿಗಷ್ಟೇ ಗೊತ್ತಾಗ್ತಿದೆ ಅಂತ. $1 ಈಸ್ ಈಕ್ವಲ್ ಟು 14 lakh ರಿಯಾಲ್ಸ್ ಅಲ್ಲಿ, ಇರಾನಿಯನ್ ಕರೆನ್ಸಿ 14 lakh ರಿಯಾಲ್ಸ್. ಇನ್ಫ್ಲೇಷನ್ 45% ಆಗಿದೆ. 45% ಇನ್ಫ್ಲೇಷನ್. ಭಾರತದಲ್ಲಿ 4-5% ಇದ್ದರೆ ಬೆಲೆ ಏರಿಕೆ ಅಂತೀವಿ ನಾವು. 4-5% ಇದ್ದರೆ ಬೆಲೆ ಏರಿಕೆ ಜಾಸ್ತಿ ಆಯಿತು, ಬೆಲೆ ಏರಿಕೆ ಜಾಸ್ತಿ ಆಯಿತು ಅಂತೀವಿ. 1979ರಲ್ಲಿ ಇರಾನ್ನಲ್ಲಿ ಇಂಥದ್ದೊಂದು ಪ್ರತಿಭಟನೆಯಾಗಿತ್ತು. ಅದಾದ ನಂತರ ಈಗಲೇ ನಡೀತಾ ಇರೋದು. ಅಬ್ಬಾಸ್ ಅರ್ಗಾಚಿ, ಇರಾನಿನ ವಿದೇಶಾಂಗ ಸಚಿವರ ಎಚ್ಚರಿಕೆ, ಅಮೇರಿಕ ಏನಾದರೂ ನಮ್ಮ ಆಂತರಿಕ ವಿಷಯದಲ್ಲಿ ಮಧ್ಯಪ್ರವೇಶ ಮಾಡಿದರೆ ನಾವು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತೀವಿ. ಇಸ್ರೇಲ್ ಒಂದು ಈಸಿಯಾಗಿ ಸಿಕ್ಕಿಬಿಡುತ್ತೆ ಎಲ್ಲರಿಗೂ. ಇದನ್ನೇ ನಾನು ದಾದಾಗಿರಿ ಅಂದದ್ದು. ವೆನಿಜುವೆಲಾ ಪ್ರೆಸಿಡೆಂಟ್ ಹೊತ್ಕೊಂಡ್ಬಂದರು. ಈಗ ವೆನಿಜುವೆಲಾಕ್ಕೂ ಕ್ಯೂಬಾಕ್ಕೂ ಆತ್ಮೀಯ ಸಂಬಂಧ ಅನ್ನೋದು ಟ್ರಂಪ್ಗೆ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಶತ್ರುವಿನ ಶತ್ರು ಮಿತ್ರ. ವೆನಿಜುವೆಲಾಕ್ಕೂ ಅಮೆರಿಕಕ್ಕೂ ಆಗಬರೋದಿಲ್ಲ, ಅಮೆರಿಕಕ್ಕೂ ಕ್ಯೂಬಾಕ್ಕೂ ಆಗಬರೋದಿಲ್ಲ. ಕ್ಯೂಬಾ ಮತ್ತು ವೆನಿಜುವೆಲಾ ಸಹಜ ಫ್ರೆಂಡ್ಸು ಅನ್ನೋ ಥರ. ಸೈದ್ಧಾಂತಿಕವಾಗಿ ಕೂಡ ಕಮ್ಯುನಿಸಮ್ನ ಕಡೆ ಹೆಚ್ಚು ಹೆಚ್ಚು ಒಲವಿರುವ ದೇಶಗಳು. ಕ್ಯೂಬಾ ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮೆಡಿಕಲ್ ಎಜುಕೇಷನ್ ಚೆನ್ನಾಗಿದೆ. ವೆನಿಜುವೆಲಾದಲ್ಲಿ ಅದಿಲ್ಲ. ಕ್ಯೂಬಾದಲ್ಲಿ ಮೆಡಿಕಲ್ ಓದಿಕೊಂಡಂಥವ್ರು ವೆನಿಜುವೆಲಾದಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾರೆ. ವೆನಿಜುವೆಲಾ ತುಂಬ ಕ್ಯೂಬನ್ ಡಾಕ್ಟರ್ಸೇ ಇರೋದು. ಈ ರೀತಿಯಾದ ಸಂಬಂಧ ಅವರ ಮಧ್ಯೆ. ವೆನಿಜುವೆಲಾದಲ್ಲಿ ಆಯಿಲ್ ಇದೆ, ಅವರು ಆಯಿಲನ್ನು ಕ್ಯೂಬಾಗೆ ಕಳಿಸ್ತಾರೆ. ಈಗ ಟ್ರಂಪ್ ಹೇಳ್ತಾ ಇರೋದು ಕ್ಯೂಬಾ ವೆನಿಜುವೆಲಾಯಿಂದ ಆಯಿಲ್ ತಗೊಳ್ಳಂಗಿಲ್ಲ ಅಂತ. ವೆನಿಜುವೆಲಾಯಿಂದ ಆಯಿಲ್ ತಗೊಳ್ಳಂಗಿಲ್ಲ, ತಗೊಂಡ್ರೆ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಅದು ಫಿಡೆಲ್ ಕ್ಯಾಸ್ಟ್ರೋ ಕಾಲದಿಂದ ಬಡ್ದಾಡ್ಕೊಂಡು ಬರ್ತಾ ಇದೆ. ನೋಡೋಣ ಈ ಸಾಹೇಬರು ಎಲ್ಲಿ 3ನೇ ಮಹಾಯುದ್ಧವನ್ನು ಶುರುವೇ ಮಾಡಿಬಿಡ್ತಾರೋ ಏನೋ. ಆಗೋದೊಂದು ಬೇಡ. ಇಂಟರ್ನೆಟ್ನಲ್ಲಿ ಆ್ಯಕ್ಟಿವ್ ಇದ್ದರೆ ಒಂದು ದೃಶ್ಯ ನೋಡಿರ್ತೀರಿ. ಒಂದು ಚಿತೆ ತಯಾರಾಗಿದೆ, ತ್ರಿವರ್ಣ ಧ್ವಜ ಹೊದ್ದುಕೊಂಡಿರುವ ಚಿತೆ. ಅದರ ಅರ್ಥ ಮೃತಪಟ್ಟಿರುವವನು ಒಬ್ಬ ಯೋಧ ಅಂತ. ಪಕ್ಕದಲ್ಲಿ ಒಂದು ಸ್ಟ್ರೆಚರ್ ತರ್ತಾರೆ. ಸ್ಟ್ರೆಚರು ಹಿಂದೆ ಮಡಿಲಲ್ಲೊಂದು ಹಸುಗೂಸು. ಬಹಳ ಡಿಸ್ಟರ್ಬಿಂಗ್ ಅಂದರೆ ಡಿಸ್ಟರ್ಬಿಂಗ್ ವಿಜುವಲ್ ಇದು. ಮಹಾರಾಷ್ಟ್ರದ ಸತಾರದಲ್ಲಿ ನಡೆದಿದೆ. ಪ್ರಮೋದ್ ಜಾಧವ್ ಅಂತ 32 ವರ್ಷದ ಒಬ್ಬ ಯೋಧ. ಹೆಂಡತಿ ಪ್ರೆಗ್ನೆಂಟ್ ಇದ್ದರು. ಹೆಂಡತಿ ಡೆಲಿವರಿ ಅಂತ ರಜೆ ಹಾಕ್ಕೊಂಬಂದಿದ್ದಾರೆ ಊರಿಗೆ. ಹೆಂಡತಿ ಅಡ್ಮಿಟ್ ಆಗಿದ್ದಾರೆ ಹಾಸ್ಪಿಟ್ಲಿಗೆ ಡೆಲಿವರಿಗೆ ಅಂತ. ಈ ಪ್ರಮೋದ್ ಜಾಧವ್
BSF ಯೋಧ ಶ್ರೀನಗರ, ಕಾಶ್ಮೀರದ ಶ್ರೀನಗರದಲ್ಲಿದ್ದಂಥ ಪ್ರಮೋದ್ ಜಾಧವ್ ಹೆಂಡತಿ ಅಡ್ಮಿಟ್ ಮಾಡಿ ಬೈಕಲ್ಲಿ ಹೋಗ್ತಾ ಇರುವಾಗ ಹಿಂದ್ಗಡೆ ಒಂದು ಪಿಕಪ್ ಟ್ರಕ್ನ ಬಂದು ಹೊಡೆದು ಬಿಡ್ತಾನೆ. ತಲೆಗೆ ಏಟು ಬೀಳುತ್ತೆ, ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರೆ, ಬದುಕೋದಿಲ್ಲ. ಆ ಕಡೆ ಪ್ರಮೋದ್ ಜಾಧವ್ನ ಪ್ರಾಣ ಹೋಗುತ್ತೆ, ಈ ಕಡೆ ಹೆಂಡತಿ ಡೆಲಿವರಿ ಆಗುತ್ತೆ, ಹೆಣ್ಣು ಮಗು. ಒಂದು ಕಡೆ ಗಂಡನ ಅಂತ್ಯ ಸಂಸ್ಕಾರ ನಡೀತಾ ಇದ್ದರೆ ಬಾಣಂತಿ ಹೆಂಡತಿನ ಸ್ಟ್ರೆಚರ್ನಲ್ಲಿ ಕರ್ಕೊಂಬರ್ತಾರೆ. ಸ್ಟ್ರೆಚರ್ ಮೇಲೆ ಮಲಗಿ ಗಂಡನ ತಲೆ ಸವರ್ತಾಳೆ ಹೆಂಡತಿ. 8 ಗಂಟೆಯ ಮಗು ಅದು, 8 ಗಂಟೆ ಆಗಿದೆ ಅಷ್ಟೇ ಮಗು ಹುಟ್ಟಿ. ಮಗುನ ಕರ್ಕೊಂಡ್ಬರ್ತಾರೆ. ಸತಾರದಲ್ಲಾಗಿದೆ, ಮಹಾರಾಷ್ಟ್ರದಲ್ಲಿ. ಬಹಳ ಡಿಸ್ಟರ್ಬ್ ಆಯ್ತಿತ್ತು ನೋಡಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.